ಎಸ್, ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ಲಾಹೋರ್ ಬಳಿಕ ಸಿಯಾಲ್ಕೋಟ್ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಪಾಕಿಸ್ತಾನದ ಸಿಯಾಲ್ಕೋಟ್ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಸಿಯಾಲ್ಕೋಟ್ನ ಮೇಲೆ ಬೆಳಗ್ಗೆಯೂ ಕೂಡ ದಾಳಿಯಾಗಿತ್ತು. ಈಗ ಮತ್ತೆ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಗ್ರಹಚಾರ ಶುರುವಾಗಿದೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಸ್ಪಷ್ಟವಾಗಿ. ಪಾಕಿಸ್ತಾನಕ್ಕೆ ಹಿಡಿದಿರುವಂತ ಭೂತವನ್ನ ಬಿಡಿಸುವಂತ ಕೆಲಸ ಭಾರತ ಮಾಡ್ತಾ ಇದೆ. ಲಾಹೋರ್ ಮೇಲೆ ದಾಳಿ ಆಗ್ತಾ ಇದೆ, ಸಿಯಾಲ್ಕೋಟ್ ಮೇಲೆ ದಾಳಿ ಆಗ್ತಾ ಇದೆ. ಲಾಹೋರ್ ಸದ್ಯ ಏರ್ ಡಿಫೆನ್ಸ್ ರಹಿತ ನಗರ. ಅದು ಅಂದ್ರೆ ಭಾರತದ ಡ್ರೋನ್ ದಾಳಿಯ ಕಾರಣಕ್ಕಾಗಿ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಹಾನಿಯಾಗಿದೆ. ಪ್ರಧಾನಿ ನಿವಾಸಕ್ಕೆ ಆಗಮಿಸಿದ್ದಾರೆ NSA ಅಜಿತ್ ದೋವಲ್. ಪ್ರಧಾನಿ ಮೋದಿ ಜೊತೆಗೆ ದೋವಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರಧಾನಿ ಮೋದಿಗೆ ಬ್ರೀಫ್ ಮಾಡ್ತಾ ಇದ್ದಾರೆ ಸಿಚುವೇಶನ್ ಬಗ್ಗೆ. ಪ್ರಧಾನಿ ನಿವಾಸಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಆಗಮಿಸಿದ್ದಾರೆ. ಪ್ರಧಾನಿ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಪಾಕಿಸ್ತಾನದ ಸಿಯಾಲ್ಕೋಟ್, ಲಾಹೋರ್ ಭಾರತದ ಪ್ರತಿ ದಾಳಿಗೆ ಸಿಲುಕ್ತಾ ಇದೆ. ಭಾರತದ ಹಿಟ್ ಲಿಸ್ಟ್ ಅಲ್ಲಿರುವಂತ ನಗರ ಲಾಹೋರ್. ಈ ಕಡೆಯಿಂದ ಕರಾಚಿ, ಸಿಂಧ್ ಪ್ರಾಂತ್ಯದ ಕರಾಚಿ ಮತ್ತು ಲಾಹೋರ್ ಭಾರತದ ಹಿಟ್ ಲಿಸ್ಟ್ ಅಲ್ಲಿದೆ. ಬಾಲ ಬಿಚ್ಚಿದ್ರೆ ಉಡೀಸ್ ಮಾಡ್ತೀವಿ ಅನ್ನುವಂತ ಸೂಚನೆಯನ್ನ ಇವತ್ತು ಬೆಳಗ್ಗೆನೆ ಪಾಕಿಸ್ತಾನಕ್ಕೆ ಕೊಡಲಾಗಿತ್ತು. ಆದರೂ ಕೂಡ ಒತ್ತಡಕ್ಕೆ ಬಿದ್ದು ಪಾಕಿಸ್ತಾನ ಇವತ್ತು ಭಾರತದ ಮೇಲೆ ದಾಳಿ ಮಾಡಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟೊಂದು ಸದೃಢವಾಗಿದೆ ಅನ್ನೋದಕ್ಕೆ ನಮಗೆ ಮತ್ತೆ ಮತ್ತೆ ಪ್ರೂಫ್ಗಳು ಸಿಗ್ತಾನೆ ಇದ್ದಾವೆ. ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿದಾಗಲೂ ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಮಿಸೈಲ್ಗಳನ್ನು ಹೊಡೆದುರುಳಿಸ್ತಾ ಇದೆ. ಭಾರತಕ್ಕೆ ಅಪಾಯ ಆಗದ ರೀತಿಯಲ್ಲಿ ತಡೀತಾ ಇದೆ. ನೋಡ್ತಾ ಇದ್ದೀರಾ, ಕೌಂಟರ್ ಅಟ್ಯಾಕ್ ಆಗ್ತಾ ಇದೆಯಲ್ಲ, ಅದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಆಗ್ತಾ ಇರುವಂತ ಕೌಂಟರ್ ಅಟ್ಯಾಕ್. ಅದು ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗೆ ಅಂತಂದ್ರೆ, ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ, ಆ ಕಡೆಯಿಂದ ಒಂದು ಮಿಸೈಲ್ ಬಂತು ಅಂತಾದ್ರೆ ಈ ಕಡೆಯಿಂದ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಮತ್ತೊಂದು ಮಿಸೈಲ್ ಲಾಂಚ್ ಆಗುತ್ತೆ, ಅದನ್ನ ಹೊಡೆದುರುಳಿಸುತ್ತೆ ಆ ಸಿಸ್ಟಮ್ ಅದು. ಸೊ ಕೌಂಟರ್ ಅಟ್ಯಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಆಗುತ್ತೆ. ನೀವು S-400 ಆ ರೀತಿ ಕೆಲಸ ಮಾಡುತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್. ಅದು ನಾನು ಆಗ್ಲೇ ವಿವರಿಸ್ತಾ ಇದ್ದೆ. ಅತ್ಯಂತ ಕೆಳಭಾಗದಿಂದ ಬರುವಂತ ಮಿಸೈಲ್ ಅನ್ನ ಕೂಡ, ಅಂದ್ರೆ ಭೂಮಿಗಿಂತ ಕೆಲವು ಅಡಿ ಎತ್ತರದಿಂದ ಬರಬಹುದಾದಂಥ ಮಿಸೈಲ್ಗಳು ಮತ್ತು ಬಹಳ ಎತ್ತರದಿಂದ ಬರಬಹುದಾದಂಥ ಮಿಸೈಲ್ಗಳು, ಯುದ್ಧ ವಾರ್ ಜೆಟ್ಗಳು, ಇದೆಲ್ಲವನ್ನ ಕೂಡ ಹೊಡೆದುರುಳಿಸುವಂತ ಪಂಜಾಬ್ನ ಜಲಂಧರ್ ನಗರದ ಮೇಲೆ ದಾಳಿಗೆ ಯತ್ನ ಆಗ್ತಾ ಇದೆ. ಪಾಕಿಸ್ತಾನ ಭಾರತದ ಪಂಜಾಬ್ ಪ್ರಾಂತ್ಯವನ್ನ, ಭಾರತದ ಪಂಜಾಬ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ. ಬಟ್ S-400 ಪಾಕಿಸ್ತಾನ ಹಾರಿಸ್ತಾ ಇರುವಂತ ಪ್ರತಿಯೊಂದು ಮಿಸೈಲ್ ಅನ್ನ ಕೂಡ ಹೊಡೆದುರುಳಿಸುವಂತ ಕೆಲಸ ಮಾಡ್ತಾ ಇದೆ. ನಾವು ಐರನ್ ಡೋಮ್ನ ಬಗ್ಗೆ, ಇಸ್ರೇಲ್ನ ಐರನ್ ಡೋಮ್ನ ಬಗ್ಗೆ ನೋಡಿರ್ತೀವಿ ಅನೇಕ ಸಂದರ್ಭದಲ್ಲಿ. ಬಟ್ S-400ನ ಕ್ಷಮತೆ ಏನು, ಅದರ ಶಕ್ತಿ ಏನು, ತಾಕತ್ತೇನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. S-400 ಪಾಕಿಸ್ತಾನದ ಮಿಸೈಲ್ಗಳನ್ನು ಹೊಡೆದುರುಳಿಸ್ತಾ ಇದೆ. ಒಂದು ವೇಳೆ S-400 ನಂತ ಉತ್ಕೃಷ್ಟ ದರ್ಜೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅಂತಾದ್ರೆ ಭಾರತಕ್ಕೆ ಅಪಾಯ ಕಾದಿತ್ತು. ಆ ಮಿಸೈಲ್ಗಳು ಎಲ್ಲವೂ ಕೂಡ ಟಾರ್ಗೆಟ್ ಆಗ್ತಾ ಇದ್ದಿದ್ದು
ಭಾರತದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸು, ಅಂದರೆ ಏರ್ ಬೇಸ್ಗಳು, ಭಾರತದ ಏರ್ ಬೇಸ್ಗಳು ಟಾರ್ಗೆಟ್ ಆಗ್ತಾ ಇದ್ವು. ಆದರೆ ಅದೆಲ್ಲವೂ ಕೂಡ ಹೊಡೆದುರುಳಿಸುವಂಥ ಕೆಲಸ S-400 ಸೇರಿ ಉಳಿದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.